ಈಗ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಹೋರಾಟದಿಂದನೇ ಬಂದಂಥವ್ರು, ಸಾಕಷ್ಟು ಯುವಕರನ್ನ ಏನು ನೀವು ಮೋಟಿವೇಟ್ ಮಾಡಿದಂಥವ್ರು. ಇವತ್ತಿನ ಈ ಶತಮಾನದಲ್ಲಿ 2024-23ರಲ್ಲಿ 70ರಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ. ಆದರೂ ಕೂಡ ಅಂಥ ಜನಕ್ಕೆ ಯಾಕೆ ಈ ಥರ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಸರ್? ದುರಂತ. ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಪ್ರಣೀತ ಬುದ್ಧಿಜೀವಿಗಳಿದ್ದಾರಲ್ಲ, ಪ್ರಗತಿಪರರಿದ್ದಾರಲ್ಲ, ಅವರು ಇಡೀ ದಲಿತ ಸಮಾಜದ ಯುವಕರನ್ನು, ವಿದ್ಯಾವಂತರನ್ನು ದಿಕ್ಕು ತಪ್ಪಿಸಿ ಕಾಂಗ್ರೆಸ್ ಕಡೆ ಶೂಟ್ ಮಾಡಬೇಕಾಗಿದ್ದ ಬುಲೆಟನ್ನು ಬಿ ಜೆ ಪಿ ಕಡೆ ತಿರುಗಿಸ್ತಾ ಇದ್ದಾರೆ. ಬಿ ಜೆ ಪಿ ಬಂದುಬಿಟ್ರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ, ರಿಸರ್ವೇಷನ್ ತೆಗೆದುಬಿಡ್ತಾರೆ ಅಂತ ಟಾರ್ಗೆಟನ್ನು ಬಿ ಜೆ ಪಿ ಕಡೆ ತಿರುಗಿಸ್ತಾ ಇದ್ದಾರೆ. ನಿಜವಾಗ್ಲೂ ಆತ್ಮಾವಲೋಕನ ಮಾಡ್ಕೊಳ್ಳೋ ಸಾಧ್ಯತೆ ಇರುವಂಥ ಪ್ರತಿಯೊಬ್ಬ ದಲಿತನು ಯೋಚನೆ ಮಾಡಬೇಕು, ನಿಮ್ಮ ದೃಷ್ಟಿ ಕಾಂಗ್ರೆಸ್ ಕಡೆ ಇರಬೇಕು. ಯಾಕೆಂದರೆ ನಿರಂತರವಾಗಿ ಅನ್ಯಾಯ ಮಾಡಿಕೊಂಡು, ದ್ರೋಹ ಮಾಡಿಕೊಂಡು, ವಂಚನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸು. ಆ ವಂಚನೆಯ ಮತ್ತೊಂದು ರೂಪ ಇವತ್ತು ಡಾಕ್ಟರ್ ಪರಮೇಶ್ವರ್ ಮಾತಾಡ್ತಾ ಇರೋದು. ಸರಿ, ಕೊನೆಯದಾಗಿ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ಮಜಲುಗಳನ್ನ ನೀವು ಕೂಡ ನೋಡಿದ್ದೀರಾ. BSP ಇರ್ಬೋದು, ಅಥವಾ ಹೋರಾಟ ಮಾಡಿದ್ದೀರಾ, ಜನತಾದಳದಲ್ಲಿದ್ದೀರಿ, ಅಂದರೆ ಜನತಾದಳಕ್ಕೆ ಸಪೋರ್ಟ್ ಮಾಡಿದಿರಿ, ಈಗ BJPಲಿದ್ದೀರಿ. ಇದೆಲ್ಲ ಮಜಲುಗಳು ಬಿಟ್ಟು ಇಂಥ 75 ವರ್ಷ ಆಗಿ ಅಥವಾ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಒಂದು CM ಗಾದಿಗೋಸ್ಕರ ಒಂದು ಕರ್ನಾಟಕದಿಂದ ಒಂದು ದೊಡ್ಡ ಸಮುದಾಯ ಇನ್ನೂ ಕೂಡ ಹೋರಾಟವನ್ನು ಮಾಡ್ತಾ ಇದೆ ಅನ್ನಿಸ್ದಾಗ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಸರ್? ಯಾಕೆ ನೀವು ಕೂಡ 70 ವರ್ಷಗಳಾಗಿದೆ, ನೀವು ಹೋರಾಟ ಜೀವನ ಮಾಡಿದಿರಿ, ಸಾಕಷ್ಟು ಪುಸ್ತಕಗಳನ್ನ ಓದಿದಿರಿ. ಇಂಥ ಪರಿಸ್ಥಿತಿ ಬಗ್ಗೆ ಪಕ್ಷಾತೀತವಾಗಿ ದುರಂತ. ಸಂವಿಧಾನದ ಅಮೃತ ಮಹೋತ್ಸವ ಕಾಲಘಟ್ಟದಲ್ಲಿ, ಅಂದರೆ 75 ವರ್ಷಗಳ ನಂತರ ನಮಗೆ ಇಂಥ ದೈನೈಸಿ ಸ್ಥಿತಿ ಬಂದಿದೆಯಲ್ಲ. ಕಾಂಗ್ರೆಸ್ಸು ಕರೆದು ಮಣೆ ಹಾಕ್ಬೇಕಾಗಿತ್ತು ದಲಿತರಿಗೆ. ಆತ್ಮಸಾಕ್ಷಿ, ಸಿದ್ದರಾಮಯ್ಯನವರು ಆತ್ಮಸಾಕ್ಷಿ ಬಗ್ಗೆ ಮಾತಾಡ್ತಾರೆ. ಆತ್ಮಸಾಕ್ಷಿ ಅಂತ ಒಂದು ನ್ಯಾಯಾಲಯ ಇದೆಯಂತೆ, ಆ ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಡುತ್ತೆ ಅಂತ ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದಾರೆ. ಇವ್ರಿಗೆ ಆತ್ಮಸಾಕ್ಷಿ ಅನ್ನೋದು ಇದ್ದರೆ ದಲಿತರಿಗೆ ವಂಚಿಸಿದಾರಲ್ಲ, ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಿ ದಲಿತರು ಕೂಡ ಈ ದೇಶದ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯತೆ ಇದೆ, ಬೇರೆ ಎಲ್ರಿಗಿಂತನೂ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋ ಕೆಪಾಸಿಟಿ ಇದೆ ಅನ್ನೋದು ಇವ್ರಿಗೆ ಗೊತ್ತಾಗಬೇಕು. ಅಂತಂದರೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮಾಡಲಿ ಕಾಂಗ್ರೆಸ್ಸು. ಯಾಕೆ ಮಾಡಬಾರ್ದು? ಮಾಡಲಿ. ಕಾಂಗ್ರೆಸ್ ಪಕ್ಷದ ಆತ್ಮ ಇರೋದೇ ದಲಿತರೊಳಗಡೆ ರೀ. ದಲಿತರ ಆಚೆ ಬಂದರೆ ಕಾಂಗ್ರೆಸ್ ಸತ್ತೋಗುತ್ತೆ. ಅನ್ಫಾರ್ಚುನೇಟ್ಲಿ ನನ್ನ ಬಂಧುಗಳು ನಮ್ಮನ್ನು ಹತಾಶೆಗೆ ನೂಗ್ತಾ ಇರ್ತಕ್ಕಂಥ, ನಿರಾಶೆ ಕಡೆಗೆ ನೂಗ್ತಾ ಇರ್ತಕ್ಕಂಥ, ಬಡತನದ ಕಡೆಗೆ ನೂಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಕೊಂಡಿದೆಯಲ್ಲ, ಇದು ಈ ಕಾಲಘಟ್ಟದ ದೊಡ್ಡ ದುರಂತ. ಇದಿಷ್ಟು ಏನು ಮಾಜಿ ಸಚಿವರಾದಂಥ ಎನ್ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಏನು ಸಾಕಷ್ಟು ಸ್ವತಂತ್ರ ನಂತರದಿಂದ ಕೂಡ ದಲಿತ ಸಮುದಾಯವನ್ನು ಈ ಒಂದು ಕರ್ನಾಟಕದ ರಾಜಕಾರಣ ಬರೀ ಮತ ಬ್ಯಾಂಕನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ ಹೊರತು, ಅಥವಾ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಏನು ದಲಿತರಿಗೆ ಒಂದು ದೊಡ್ಡ ಮಟ್ಟದ ಅವಕಾಶವನ್ನು ಕೊಡಬೇಕಾಗಿತ್ತು. ಹಾಗೂ ಕರ್ನಾಟಕದ ಕಾಂಗ್ರೆಸ್ನ ಆತ್ಮ ಇರೋದೇ ದಲಿತರಲ್ಲಿ. ಹೀಗಾಗಿ ಅಂಥವ್ರಿಗೆ ಅವಕಾಶವನ್ನು ಕೊಡಬೇಕು. ಹಾಗೂ ಈ ರಾಜ್ಯವನ್ನು ಆಡೋದಕ್ಕೆ ದಲಿತರು ಕೂಡ ಸಾಕಷ್ಟು ಸರ್ವಶಕ್ತರಿದ್ದಾರೆ. ಹಾಗೂ ಭಾಳ ಪ್ರಮುಖವಾಗಿ ಇವತ್ತಿನ ಬೆಳವಣಿಗೆಯಲ್ಲಿ ಪರಮೇಶ್ ಅವರ ಹತಾಶಮನವಾದ ಮಾತುಗಳನ್ನ ನೋಡ್ತಾ ಇದ್ದರೆ ಏನು ಸಾಕಷ್ಟು ಮನಸ್ಸಿಗೆ ಬೇಜಾರಾಗ್ತದೆ. ಹಾಗೂ ಭಾಳ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ದಲಿತ ಸಮುದಾಯ ಏನು ಪಾಠವನ್ನು ಕಲಿಬೇಕಾಗಿದೆ ಈ ಒಂದು ಪರಿಸ್ಥಿತಿಗಳನ್ನ ನೋಡಿ ಅಂತಕ್ಕಂಥದ್ದು ಇವರ ಭಾವನೆ. ಕ್ಯಾಮ್ರಾಮನ್ ಸತೀಶ್ ಜೊತೆ SS 30 ನ್ಯೂಸ್ 1 ಕನ್ನಡ, ಮೈಸೂರು.